ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 12 ಮತ್ತು 13ನೆಯ ಶ್ಲೋಕ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುಧ್ಯ ಚ ಮೂರ್ಧ್ಯಾದಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿಂ. ಇಂದ್ರಿಯಗಳ ಸರ್ವದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರಾಣವಾಯುವನ್ನು ಶಿರಕ್ಕೆ ಏರಿಸಿ ಸಮಾಧಿಸ್ಥನಾಗಿ ಓಂ ಎಂಬ ಏಕಾಕ್ಷರ ಬ್ರಹ್ಮದ ಉಚ್ಚಾರಣೆಯನ್ನ ಮಾಡುತ್ತಾ ಭಗವಂತನಾದ ನನ್ನನ್ನು ಸ್ಮರಿಸುತ್ತಾ ಯಾವ ಮಾನವ ಈ ದೇಹತ್ಯಾಗ ಮಾಡುವನೋ ಅವನಿಗೆ ಪರಮಗತಿ ಸಿಗುತ್ತದೆ ಎಂಬ ಅದ್ಭುತವಾದ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಯಮ ಎಂಬುವಂಥದ್ದು ಇಂದ್ರಿಯಗಳನ್ನು ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ನಿಗ್ರಹಿಸುವುದಕ್ಕೆ ಅನ್ವಯಿಸುವಂಥದ್ದು. ಮೊದಲು ಸ್ಥೂಲವಾಗಿ ಇಂದ್ರಿಯಗಳು ಅದರ ವಿಷಯ ಕಡೆಗೆ ಹೋಗದಂತೆ ನೋಡಿಕೊಳ್ಬೇಕು. ಅನಂತರ ಮನಸ್ಸಿನಲ್ಲಿರುವ ಸೂಕ್ಷ್ಮ ವಾಸನೆಗಳನ್ನು ಅದಕ್ಕೆ ವಿರೋಧವಾದ ಭಾವನೆಗಳಿಂದ ತೊಳೆಯಬೇಕು. ಇಂದ್ರಿಯಗಳಲ್ಲಿ ಒಂದರಷ್ಟೇ ಮತ್ತೊಂದು ನಮ್ಮನ್ನು ಪತನಕ್ಕೆ ಒಯ್ಯುವುದು. ಒಂದು ಬಾಗಿಲನ್ನು ಮುಚ್ಚಿದರೆ ಸಾಲದು, ಮತ್ತೊಂದು ಬಾಗಿಲಿನ ಮೂಲಕ ಹೆಚ್ಚಾಗಿ ಹೋಗುವಂಥದ್ದು. ಆದ ಕಾರಣವೇ ಹೊರಗೆ ಹೋಗುವ ಎಲ್ಲ ಬಾಗಿಲುಗಳನ್ನು ನಾವು ಮುಚ್ಚಬೇಕು. ಮನಸ್ಸನ್ನ ಹೃದಯದಲ್ಲಿ ನೆಲೆಸುವಂತೆ ಮಾಡಬೇಕು. ಅದನ್ನ ಅಂತರ್ಮುಖ ಮಾಡಬೇಕು. ದೇವರೆಲ್ಲೋ ಹೊರಗೆ ಸಿಕ್ಕುವವನಲ್ಲ. ಅವನನ್ನು ತಡಕಬೇಕಾದ್ರೆ ನಾವು ಒಳಗೆ ಮುಳುಗಬೇಕು. ಅದಕ್ಕೆ ಯೋಗಿಗಳು ಧ್ಯಾನ ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡಿರ್ತಾರೆ. ಅವರೆಲ್ಲೋ ಆಕಾಶದ ಕಡೆಗೆ ನೋಡುತ್ತಿರುವವರಲ್ಲ. ಹೊರಗಿಗಿಂತ ಆಳವಾಗಿರುವುದು ಒಳಗೆ. ಹೊರಗಿನದು ಒಳಗಿನ ಎಲ್ಲೋ ಒಂದು ಸಣ್ಣ ಅಂಶ. ಅದಕ್ಕೆ ಯೋಗಿ ತನ್ನಲ್ಲಿಯೇ ಹಿಂದೆ ಹೋಗುವನು. ಪ್ರಾಣವಾಯುವು ಉಳಿದ ಕಾಲದಲ್ಲಿ ದೇಹದ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರ್ತದೆ. ಆದರೆ ಅಂತ್ಯಕಾಲದಲ್ಲಿ ಯೋಗಿ ಅದನ್ನೆಲ್ಲ ಸೆಳೆದುಕೊಂಡು ಶಿರದಲ್ಲಿ ನಿಲ್ಲಿಸ್ತಾನೆ. ಆಕಾಶ ವಿಮಾನ ಅನ್ನುವಂಥದ್ದೇನಿದೆ ಅದು ಹಾರಿ ಹೋಗುವುದಕ್ಕೆ ಮುಂಚೆ ವಿಮಾನ ನಿಲ್ದಾಣದಲ್ಲಿ ಇರುವಂತೆ. ಹಾಗೆಯೇ ಪ್ರಾಣ ಈ ಶಿರೋಮಧ್ಯದಲ್ಲಿರುವುದು ಈ ದೇಹವನ್ನು ಬಿಡುವುದಕ್ಕೆ ಮುಂಚೆ. ಆಗ ಓಂಕಾರವನ್ನ ಮನಸ್ಸಿನಲ್ಲಿಯೇ ಉಚ್ಚರಿಸುತ್ತಿರುವನು. ಓಂಕಾರವೇ ಶಬ್ದ ಬ್ರಹ್ಮ. ಅದನ್ನು ಸಂಕ್ಷಿಪ್ತ ಬ್ರಹ್ಮವೆಂದೂ ಕೂಡ ಕರೆಯಬಹುದು. ಅದು ಸಗುಣ ಮತ್ತು ನಿರ್ಗುಣ ಉಪಾಸನೆಗಳೆರಡಕ್ಕೂ ಸೇತುವೆಯಂತೆ ಇರುವುದು. ಓಂಕಾರವನ್ನ ಉಚ್ಚರಿಸುತ್ತಾ ಅದಕ್ಕೆ ಸಂಬಂಧಪಟ್ಟ ಭಾವನೆಯನ್ನು ಚಿಂತಿಸುತ್ತಾ ಪ್ರಾಣವನ್ನು ತ್ಯಜಿಸಿದವನು ಶ್ರೇಷ್ಠವಾದ ಗತಿಯನ್ನ ಪಡೆಯುತ್ತಾನೆ. ಶ್ರೇಷ್ಠವಾದ ಗತಿ ಎಂದರೆ ಹಿಂತಿರುಗಿ ಬರದೆ ಹೋಗುವಂಥ ಒಂದು ಸ್ಥಿತಿ. ಅವನು ಹುರಿದ ಬೀಜದಂತೆ ಆಗುತ್ತಾನೆ. ಸಂಸ್ಕಾರಗಳೆಲ್ಲ ದಗ್ಧವಾಗಿ ಹೋಗುತ್ತವೆ. ಮತ್ತೊಮ್ಮೆ ಜನ್ಮವೆತ್ತಿ ಬರುವುದಕ್ಕೆ ಬೇಕಾದ ಆಸೆಯ ಮೊಳಕೆಯೇ ಅಲ್ಲಿರುವುದಿಲ್ಲ. ಅಂತಹ ಮಟ್ಟಕ್ಕೆ ಅವನು ಮುಕ್ತನಾಗಿ ಈ ಪ್ರಪಂಚದಿಂದ ಹೊರಗೆ ಹೊರಡ್ತಾನೆ. ಹಾಗಾಗಿ ಧ್ಯಾನವು ಯಶಸ್ವಿಯಾಗಬೇಕಾದ್ರೆ ಈ ಕೆಳಗಿನ 3 ಅಂಶಗಳನ್ನು ನಾವು ಸ್ವಲ್ಪವೂ ತಪ್ಪದೆ ಅನುಸರಿಸಬೇಕು.
ಆ ಮೊದಲನೆಯ ಅಂಶ ಇಂದ್ರಿಯಗಳ ಹತೋಟಿ. ಅಂದರೆ ಇಂದ್ರಿಯಗಳಿಗೆ ದ್ವಾರಗಳು ಅಂಥೇಳಿ ಹೆಸರು. ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮಗಳ ಎಂಬಂಥ 5 ದ್ವಾರಗಳ ಮೂಲಕ ಹೊರಗಿನ ಪ್ರಪಂಚದ ಪ್ರಚೋದನೆಗಳು ಮನಸ್ಸನ್ನು ತಲುಪುತ್ತೆ. ಈ 5 ದ್ವಾರಗಳನ್ನು ಸರಿಯಾದ ವಿವೇಚನೆಯ ಮೂಲಕ ಹತೋಟಿಯಲ್ಲಿಟ್ಕೊಳ್ಬೇಕು. ಧ್ಯಾನ ಮಾಡುವುದಕ್ಕೆ ಇದು ಬೇಕಾಗಿರುವ ಮೊದಲನೆಯ ಹಂತ. ಈ 5 ದ್ವಾರಗಳ ಮೂಲಕ ಹೊರಗಿನ ಪ್ರಪಂಚ ಒಳಗೆ ಬರುವುದು ಮಾತ್ರವೇ ಅಲ್ಲ, ನಮ್ಮ ಒಳಗಿನ ಮನಸ್ಸು ಇವೇ ದ್ವಾರಗಳ ಮೂಲಕ ಹೊರಗೆ ಓಡುತ್ತವೆ. ಆದುದರಿಂದ ಈ ದ್ವಾರಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ 2 ರೀತಿಯ ಲಾಭವಿದೆ. ಹೊರ ಪ್ರಪಂಚದ ಗಲಾಟೆಯಿಂದ ಮತ್ತು ಒಳಪ್ರಪಂಚದ ಅಶಾಂತಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಇನ್ನು ಎರಡನೆಯದಾಗಿ ಬುದ್ಧಿಯ ಮೂಲಕ ಮನಸ್ಸಿನ ಹತೋಟಿ. ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸ್ಕೊಳ್ಬೇಕು ಅಂಥೇಳಿ ಪರಮಾತ್ಮ ಹೇಳ್ತಾನೆ. ಇಂದ್ರಿಯಗಳನ್ನು ಹತೋಟಿಗೊಳಿಸೋದ್ರಿಂದ ಮನಸ್ಸಿಗೆ ಈಗ ಹೊರಗೆ ಓಡಾಡಲು ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಮನಸ್ಸು ಸ್ವಲ್ಪ ಸ್ಥಿರತೆಯನ್ನು ಗಳಿಸುತ್ತದೆ. ಆದರೂ ಕೂಡ ಅದರ ಹಿಂದಿನ ಅನುಭವಗಳ ನೆನಪಿನಿಂದಾಗಿ ಅದು ಒಳಗಿನಿಂದಲೇ ವಿಷಯಗಳನ್ನು ಚಿಂತಿಸ್ತಾ ಇರ್ತದೆ. ಅದಕ್ಕಾಗಿ ಪರಮಾತ್ಮ ಇಲ್ಲಿ ಹೇಳಿರುವಂಥದ್ದು ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸಿಕೋ ಅಂತ. ಹಾಗಾಗಿ ವೇದಾಂತದಲ್ಲಿ ಹೃದಯ ಎಂದರೆ ಎದೆಯಲ್ಲಿರುವ ರಕ್ತವನ್ನು ಶುದ್ಧಿಗೊಳಿಸುವ ಹೃದಯವಲ್ಲ. ಮನಸ್ಸು ಬುದ್ಧಿಗೆ ಹೃದಯ ಅಂಥೇಳಿ ಹೆಸರು. ಪ್ರೇಮ, ಪ್ರೀತಿ, ದಯೆ, ಕರುಣೆ ಇವೆಲ್ಲವೂ ಕೂಡ ಶುದ್ಧ ಬುದ್ಧಿಯಲ್ಲಿರುವ ಗುಣಗಳು. ಈ ಗುಣಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ವಿಚಾರ ಪ್ರವಾಹವೇ ಮನಸ್ಸು. ಅದು ಅತ್ಯಂತ ಬಲಶಾಲಿಯಾಗಿರುವಂಥದ್ದು. ಈ ಪ್ರವಾಹವನ್ನು ನಿಲ್ಲಿಸಲು ಹೋಗದೆ ಅದು ಒಳ್ಳೆಯ ರೀತಿಯ ವಿಚಾರಗಳನ್ನು ಮಾಡುವಂತೆ ನಾವು ತಿರುಗಿಸಿಕೊಳ್ಬೇಕು. ಬುದ್ಧಿಯು ಯಾವುದನ್ನು ಸರಿ ಎಂದು ಹೇಳುತ್ತದೋ ಅದನ್ನು ಮಾತ್ರ ಮನಸ್ಸು ಮಾಡಬೇಕು. ಈ ರೀತಿಯಲ್ಲಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಬೇಕು. ಇನ್ನು ಮೂರನೆಯ ಅಂಶವೇ ಪ್ರಾಣವನ್ನು ಮೂರ್ಧ್ನಿ ಅಲ್ಲಿ ನಿಲ್ಲಿಸಿಕೊಳ್ಳುವಂಥದ್ದು. ಪ್ರಾಣವನ್ನು ನಿಯಂತ್ರಣಗೊಳಿಸುವುದು ಅಂತಂದ್ರೆ ಬುದ್ಧಿಯನ್ನ ಸಮತ್ವದಲ್ಲಿಡುವುದು ಎಂದರ್ಥ. ಬುದ್ಧಿಯು ಸಮಾಹಿತವಾಗಿ ನಿಲ್ಲುವುದಾದ್ರೆ ಪ್ರಾಣದ ಎಲ್ಲ ಚಟುವಟಿಕೆಗಳು ಕೂಡ ಹತೋಟಿಗೊಳಪಡುತ್ತೆ. ಬುದ್ಧಿಯನ್ನ ಆತ್ಮನ ಚಿಂತನೆಗೊಳಪಡಿಸುವುದರಿಂದ ಇದನ್ನ ಸಾಧಿಸಲು ಸಾಧ್ಯವಾಗುವುದು. ಹೀಗೆ ಇಂದ್ರಿಯ ದ್ವಾರಗಳನ್ನು ಹತೋಟಿಗೊಳಿಸಿ ಮನಸ್ಸನ್ನ ಬುದ್ಧಿಯ ಮೂಲಕ ನಿಲ್ಲಿಸಿಕೊಂಡು ಬುದ್ಧಿಯನ್ನು ಆತ್ಮಚಿಂತನೆ ಮಾಡುವ ಮೂಲಕ ಸ್ಥಿರಗೊಳಿಸುವುದಾದರೆ ಆಗ ಧ್ಯಾನ ಅನ್ನುವಂಥದ್ದು ಯಶಸ್ವಿಯಾಗತ್ತೆ. ಇದನ್ನೇ ಯೋಗಧಾರಣೆ ಎಂದು ಕೂಡ ಹೇಳ್ತಾರೆ. ಈ ರೀತಿಯಲ್ಲಿ ನಿರಂತರ ಸಾಧನೆಯ ಮೂಲಕ ಧ್ಯಾನಾಭ್ಯಾಸ ಮಾಡುವಂಥ ಸಾಧಕನು ಧ್ಯಾನದ ಸ್ಥಿತಿಯಲ್ಲಿ ಹೆಚ್ಚು ಸಮಯ ಕುಳಿತುಕೊಳ್ಬೇಕಾದ್ರೆ ಓಂಕಾರದ ಸ್ಮರಣೆ ಮಾಡ್ತಾ ಇರಬಹುದು. ಪ್ರಶಾಂತವಾದ ಮನಸ್ಸಿನ ಮೂಲಕ ಓಂಕಾರವನ್ನು ಉಚ್ಚರಿಸುತ್ತಾ ಆ 2 ಓಂಕಾರಗಳ ಉಚ್ಚರಿಸುವ ನಡುವೆ ಬರುವಂಥ ಒಂದು ನಿಶ್ಶಬ್ದತೆಯನ್ನ ಗಮನವಿಟ್ಟು ಸಾಕ್ಷೀಭಾವದಿಂದ ನೋಡುತ್ತಾ ಇರಬೇಕು. ಆಗ ಮನಸ್ಸು ಮತ್ತೆ ಬುದ್ಧಿ ಆತ್ಮನಲ್ಲಿಯೇ ನಿಲ್ಲುತ್ತದೆ. ಹೀಗೆ ಓಂಕಾರವನ್ನು ಉಚ್ಚರಿಸುತ್ತಾ ಯಾವನು ಈ ದೇಹವನ್ನು ಬಿಡುತ್ತಾನೋ ಅವನು ಪರಮಾತ್ಮನನ್ನು ಪಡೆಯುತ್ತಾನೆ. ಇಲ್ಲಿ ದೇಹವನ್ನು ಬಿಡುವುದು ಎಂತಂದರೆ ದೇಹ ಭಾವನೆಯನ್ನು ಬಿಡುವುದು ಎಂದರ್ಥ ಮಾಡಿಕೊಳ್ಬೇಕು. ಓಂಕಾರವನ್ನು ಸ್ಮರಿಸುತ್ತಾ ಅವನು ಧ್ಯಾನ ಮಾಡೋದ್ರಿಂದ ಅವನ ಮನಸ್ಸು ಮತ್ತು ಬುದ್ಧಿ ಪ್ರಣವ ಸ್ವರೂಪನಾದ ಜಗತ್ತಿನ ಅಧಿಷ್ಠಾನ ಶಕ್ತಿಯಾದ ಪರಬ್ರಹ್ಮನಲ್ಲಿಯೇ ನಿಲ್ಲುತ್ತದೆ. ಆ ರೀತಿ ಆತ್ಮನನ್ನ ನಾವು ಸಾಕ್ಷಾತ್ಕರಿಸ್ಕೊಳ್ಬಹುದು ಅನ್ನುವಂಥ ದೊಡ್ಡ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದೇ ಒಂದು ಮಾತನ್ನು ನಾವು ಮುದ್ದುರಾಮನ ಪದ್ಯದಲ್ಲಿ ಅರ್ಥಕೊಳ್ಬೇಕು ಅಂತಂದರೆ ಅದು ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೀ ಚಿನ್ನವೆನ್ನುವುದು ವಿಧಿಯ ಕಣ್ಣಿಗೆ ಮಣ್ಣು, ನೀ ಚಿನ್ನವೆನ್ನುವುದು ವಿಧಿಯ ಕಣ್ಣಿಗೆ ಮಣ್ಣು, ಚಂಡಮಾರುತ ಇಲ್ಲಿ ಸುಳಿಗಾಳಿ ಅಲ್ಲಿ, ದೈವ ಚರಣದ ಗಾತ್ರ ಜಗದಗಲ ಕಡಲಗಲ, ದೈವ ಚರಣದ ಗಾತ್ರ ಜಗದಗಲ ಕಡಲಗಲ, ವಿಶ್ವ ಕೌತುಕ ಹಿರಿದೋ ಮುದ್ದು ರಾಮ, ವಿಶ್ವ ಕೌತುಕ ಹಿರಿದೋ ಮುದ್ದು ರಾಮ. ಹಾಗಾಗಿ ಇಲ್ಲಿ ಚಿನ್ನ ಅನ್ನುವಂಥದ್ದು ವಿಧಿಯ ಕಣ್ಣಿನಲ್ಲಿ ಅದೊಂದು ಮಣ್ಣು.
ಚಂಡಮಾರುತ ಅಂಥೇಳಿ ಇಲ್ಲಿ ನಾವು ಯಾವುದನ್ನು ಗುರುತಿಸ್ತೀವೋ ಅದು ಸುಳಿಗಾಳಿ ಆಗಿರುತ್ತೆ ಅಲ್ಲಿ. ಹಾಗಾಗಿ ದೈವದ ಚರಣ ಏನಿದೆ, ಅದರ ದೈವದ ಪಾದ ಏನಿದೆ, ಅದರ ಗಾತ್ರ ಎಷ್ಟು ಅಂತಂದರೆ ಅದು ಜಗದಗಲ ಕಡಲಗಲ. ಜಗತ್ತು ಎಷ್ಟು ದೊಡ್ಡದಿದೆಯೋ ಅಷ್ಟು ದೈವದ ಚರಣ ಇದೆ, ಕಡಲು ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಈ ಭಗವಂತನ ಪಾದವಿದೆ. ಹಾಗಾಗಿ ಈ ವಿಶ್ವ ಅನ್ನೋದು ದೊಡ್ಡ ಕೌತುಕ. ನಾವದನ್ನು ಹೀಗೆ ಅಂತೇಳಿ ಎಣಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ನಾವು ಶರಣಾಗತಿಯನ್ನು ಹೊಂದೋದಷ್ಟೇ ನಮ್ಮ ಕೆಲಸ ಆಗಬೇಕೇ ಹೊರತು ಅದರ ಅಳತೆಯನ್ನು ಅಳೆಯುವಂಥದ್ದಲ್ಲ. ಹಾಗಾಗಿ ಶರಣಾಗತಿಯೇ ನಮ್ಮ ಪರಮ ವಸ್ತುವಾಗಿರಲಿ ಅನ್ನುವಂಥದ್ದೇ ಈ ಶ್ಲೋಕದ ಮತ್ತು ಮುದ್ದುರಾಮದ ಒಂದು ಅರ್ಥ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.